ಬೆಣ್ಣೆಹಳ್ಳ ಕಾಮಗಾರಿ ಬಗ್ಗೆ ಕೆಲ ರೈತರ ಅಪಸ್ವರ 200 ಕೋಟಿ ವೆಚ್ಚದಲ್ಲಿ ಪ್ರವಾಹ ನಿಯಂತ್ರಣ ಕಾಮಗಾರಿ ಫೆಬ್ರವರಿ 8ರಂದು ಕಾಮಗಾರಿಗೆ ಚಾಲನೆ ನೀಡಿದ ಸಿಎಂ ಧಾರವಾಡ ಜಿಲ್ಲೆಯ ಕುಂದಗೋಳ ನವಲಗುಂದದಲ್ಲಿ ಕಾಮಗಾರಿ ಆದರೆ ಕಾಮಗಾರಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ಕೆಲ ರೈತರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕುಂದಗೋಳದ ಯರಿ ನಾರಾಯಣಪುರ ಗ್ರಾಮದ ರೈತರು ಇದರದೊಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಗೋಡೆ ನಿರ್ಮಾಣ ಮಾಡದೆ ಹೂಳು ತೆಗಿತಾ ಇರುವ ಆರೋಪ ಜೊತೆಗೆ ಕಾಮಗಾರಿಗೆ ರೈತರ ಜಮೀನು ಕಬಳಿಕೆ ಅಂತ ಆರೋಪ. ಹಳ್ಳದ ಬಗ್ಗೆ ಸರಿಯಾಗಿ ಸರ್ವೆ ಮಾಡದೆ ಕಾಮಗಾರಿ ಮಾಡ್ತಿದ್ದಾರೆ. ಬೇಕಾಬಿಟ್ಟಿ ಕಾಮಗಾರಿ ಮಾಡಬಾರ್ದು ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಂಡಿ ಇರೋದೆಲ್ಲ ಹೊಲದಾಗ ಎಲ್ಲಿ ಐತಿ ಅಲ್ಲಿ ಗೆಬರಿ ಹೋಗ್ಬಿಟ್ರಪ್ಪ ಆಮೇಲೆ ಎಲ್ಲಿ ಐತಿ ಅಲ್ಲೇ ಗೆಬರಿ ಹೊಂಟ್ಬಿಟ್ಟಾರ ಇವ್ರು. ಇದ್ರಿ 1 ಎಕರೆ 20 ಗುಂಟೆ ಹೊಲ ಇದೆ. ಅದು ಬ್ರಿಡ್ಜ್ ಹೆಂಗ ಇದು ಹಳ್ಳಿ ಇರೋದು ಎಲ್ಲಿ ಸಿನೋಲಿನ ರೈತರಿಗೆ ಏನ್ ಹೇಳ್ತಾರೆ, ಯಾವ ತರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಅವ್ರನ್ನ ಮಾತಾಡ್ಸಿದ್ದಾರೆ. ಕೇಳೋಣ ಬನ್ನಿ. ಬೆಣ್ಣೆಹಳ್ಳ 3 ಜಿಲ್ಲೆಯ ಜೀವನಾಡಿ. ಈ ಒಂದು ಬೆಣ್ಣೆಹಳ್ಳ ಮಳೆ ಬಂತು ಅಂದ್ರೆ ರೈತರಿಗೆ ಒಂದು ದೊಡ್ಡದಂತ ಒಂದು ಆತಂಕ ಸೃಷ್ಟಿ ಮಾಡ್ತು. ಸರಿಸುಮಾರು ಇಲ್ಲಿದ್ರೆ 20ಕ್ಕೂ ಹೆಚ್ಚು ಹಳ್ಳಿಗಳು ಇಲ್ಲಿಂದ್ರೆ ಪ್ರವಾಹಕ್ಕೆ ತುತ್ತಾಗ್ತಾ ಇತ್ತು. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಸಾವಿರಾರು ಎಕರೆ ಜಮೀನುಗಳು ಇಲ್ಲಿ ಅಂತಾರೆ ಇದೇ ಒಂದು ಬೆಣ್ಣೆಹಳ್ಳಕ್ಕೆ ತುತ್ತಾಗ್ತಾ ಇದ್ವು, ಒಳಗಾಗ್ತಾ ಇದ್ವು. ಇದಕ್ಕೆ ಒಂದು ಮುಕ್ತಿ ಹಾಡಬೇಕು ಅಂತೇಳಿ ಸರ್ಕಾರ 200 ಕೋಟಿ ರೂಪಾಯಿ ಅನುದಾನ ಮಾಡಿ ಒಂದು ಪ್ರವಾಹ ನಿಯಂತ್ರಣ ಮಾಡ್ತಾ ಇದೆ. ಈಗಾಗಲೇ ಒಂದು ಕಾಮಗಾರಿ ಮಾಡ್ತಾ ಇದೆ. ಆದ್ರೆ ಕಾಮಗಾರಿ ಇವತ್ತು ಅಂದುಕೊಂಡಂತೆ ಮಾಡ್ತಾ ಇಲ್ಲಿ ಸರಿಸುಮಾರು 20ಕ್ಕೂ ಹೆಚ್ಚಕ್ಕೂ ಹಳ್ಳಿಗಳು ಏನಂತಾರೆ ಇಲ್ಲಿ ಭಯದಲ್ಲೇ ಜೀವನ ಮಾಡಬೇಕಾಗಿತ್ತು. ಅಂತಹ ಒಂದು ವಾತಾವರಣ ಇಲ್ಲಿದ್ರೆ ಸೃಷ್ಟಿ ಆಗಿತ್ತು. ಹೀಗಾಗಿ ಸರ್ಕಾರ ಇಲ್ಲಿಂದ್ರೆ ಒಂದು 200 ಕೋಟಿ ರೂಪಾಯಿಯನ್ನ ಅನುದಾನ ಬಿಡುಗಡೆ ಮಾಡಿದೆ. ಮೊನ್ನೆ ತಾನೇ ಈ ಒಂದು ಕಾಮಗಾರಿಗೆ ಶಿಲಾನ್ಯಾಸವನ್ನ ಶಂಕುಸ್ಥಾಪನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ರು. ಸಿರುಗುಪ್ಪಿ ಗ್ರಾಮದಲ್ಲಿ ಮಾಡಿದ ನಂತರ ಈಗಾಗಲೇ ಕಾಮಗಾರಿ ಬರದಿಂದ ಸಾಗ್ತಾ ಇದೆ. ಆ ಕಾಮಗಾರಿ ಇವತ್ತು ದೊಡ್ಡದಂತ ಮತ್ತೊಂದು ಅವಾಂತರವನ್ನ ಇಲ್ಲಿನ ರೈತರಿಗೆ ಸೃಷ್ಟಿಯಾಗಿದೆ. ಯಾಕಂದ್ರೆ ಇವತ್ತು ನಾವು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಒಂದು ಯರಿ ನಾರಾಯಣಪುರ ಗ್ರಾಮದಲ್ಲಿದ್ದೀವಿ. ಇದೇ ಒಂದು ಯರಿ ನಾರಾಯಣಪುರ ಗ್ರಾಮದ ಸುತ್ತಮುತ್ತಲಿರುವಂತಹ ರೈತರ ಜಮೀನುಗಳಿಗೆ ಇಲ್ಲಿ ಅಂತಂದ್ರೆ ಒತ್ತುವರಿ ಮಾಡುವಂತಹ ಕೆಲಸವನ್ನ ಇಲ್ಲಿರುವಂತಹ ಅಧಿಕಾರಿಗಳು ಅದರ ಜೊತೆಗೆ ಇಲ್ಲಿ ಅಂತಾರೆ ಗುತ್ತಿಗೆದಾರರು ಮಾಡಿದ್ದಾರೆ. ಈ ಸಂಪರ್ಕ ರೈತರು ಇದ್ದಾರೆ, ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಏನ್ ಆಗಿದೆ ಇವತ್ತು ಕಾಮಗಾರಿ? ಇದು ಬೆಣ್ಣೆಹಳ್ಳದ ಏನು 200 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಯಾರ. ಇದು ಸರ್ವೆ ಮಾಡಿಲ್ಲ, ಏನಿಲ್ಲ. ಹಂಗ ಗುತ್ತಿಗೆ ಎಲ್ಲಿ ಬೇಕಾದಲ್ಲಿ ಗೆಬ್ರಾಕತ್ತಾರ. ಆಮ್ಯಾಗ ಎಲ್ಲಿ ಬೇಕಾದಲ್ಲಿ ಮಣ್ಣಿನ ಗುಡ್ಡೆ ಹಾಕ್ಯಾರ. ಇದು ಇದು ಅಗದಿ ಫಲವತ್ತಾದ ಕರಿ ಮಣ್ಣಿದು. ಇದು ಮುಂದೆ ಇದು ಒಂದ ಹಳ್ಳ ಬರಲಿ ಇಷ್ಟು ಸೇರಿ ನದಿ ಸೇರ್ತತಿ. ಇದು ಫಲವತ್ತಾದ ಮಣ್ಣು. ಅದಕ್ಕೆ ಇದು ಸರ್ವೆನೂ ಮಾಡಿಲ್ಲ. ಮೂಲ ಹಳ್ಳ ಎಲ್ಲೈತಿ. ಆಮ್ಯಾಗ ಈಗ ಇಲ್ಲಿ ಉದಾಹರಣೆ ಈಗ ಒಂದು ಎಕರೆ 20 ಗುಂಟೆ ಇದು ಕಲ್ಲನವ್ರ ಹೊಲ. ಇಲ್ಲಿ ಅದು 2 ಎಕರೆ ಇತ್ತಾಗ 2 ಎಕರೆ ಇತ್ತಾಗ 2 ಗುಂಟೆ ಅತ್ತಾಗ 2 ಗುಂಟೆ ಉಳ್ದೈತಿ 1 ಎಕರೆ 20 ಗುಂಟೆ ಹೊಲದಾಗ. ಹಿಂಗೆ ಭಾಳ ಹೊಲ ಇದು ಬಾರು ಸಾವಿರಾರು ಎಕರೆ ಇದು ಒತ್ತುವರಿ ಮಾಡ್ಯಾರ. ಆಮ್ಯಾಗ ಸರ್ವೆ ಗೌರ್ಮೆಂಟ್ ಸರ್ವೆ ಇಲ್ಲ, ಏನಿಲ್ಲ. ಇದು ಏನು ಪರಮಶಿವಯ್ಯ ವರದಿ ಐತಿ. ವರದಿ ಏನೈತಿ 1600 ಕೋಟಿ. ಅದು 10 ವರ್ಷದಿಂದ ಮಾಡಿದ್ರು. ಈಗಂದ್ರೆ 16,000 ಕೋಟಿ ಬೇಕು ಅದಕ್ಕೆ. ಆದ್ರೆ ಅದೇ ಟೈಪ್ ಆಗ್ಬೇಕು. ಆಮ್ಯಾಗ ಎಡಕ ಬಲಕ ಕಾಂಕ್ರೀಟ್ ವಾಲ್ ಆಗ್ಬೇಕು. ಇದು ಬರೀ ಇಷ್ಟು ಗೆಬರಿ ಹೋದ್ರೆ ಮುಗಿತದೆ, ಏನಾಗೋದಿಲ್ಲ. ಮತ್ತು ಮಾಪಾರು ಬರೋದ ಸಾವಿರಾರು ಎಕರೆ. ಈಗ ನಮ್ಮ ಮತಕ್ಷೇತ್ರದಾಗ ಶೇಕಡ 3000 ಹೆಕ್ಟರ್ ಬೆಣ್ಣೆಹಳ್ಳದಿಂದನೇ ನುಕ್ಸಾನ್ ಆಕತ್ ಭೂಮಿ. ಆಮ್ಯಾಗ ಸಾಕಷ್ಟು ಮನೆ ಹೋಗ್ತತಿ. ಇದು ಬೆಣ್ಣೆಹಳ್ಳ ನಮ್ಮ ಕುಂದಗೋಳ ಮತಕ್ಷೇತ್ರ ಕಣಿಕೆ ಭಾಳ ಅದು ಒಂದು ನಮೂನಿ ಕನಸಿನಾಗ ಬಂದಂಗೆ ಆಕತಿ. ಅಂಥ ಅನಾಹುತ ಹಳ್ಳ ಐತಿದು. ಅಯ್ಯೋ 600-700 ಎಕರೆ ಜಮೀನು, ಅರ್ಧ 400 ಎಕರೆ ಜಮೀನು ಹಳ್ಳ ದಂಡೆ ಆ ಕಡೆನೇ ಐತಿ ಸರ್. 2 ಕಡೆ ಮೂಲ ಸರ್ವೆ ಮಾಡಿದ್ರೆ ಒಳ್ಳೆ ಸರ್. ಈ ಕಡೆ ರೈತರಿಗೆ, ಆ ಕಡೆ ರೈತರಿಗೆ ಯಾವ ಸರ್ವೆ ಮಾಡ್ದಂಗೆ ಲುಕ್ಷಣೆ ಮಾಡ್ಕೊಂತ ಎಲ್ಲಿ ಬಿಟ್ಟು ಈಗಿದ್ದ ಹರಿಯುವಂತ ಹಳದಾಗ ಎಲ್ಲಾ ಲುಕ್ಷಣೆ ಮಾಡ್ಕೊಂತ ಹೊಂಟು ಬಿಟ್ಟಾರ ಸರ್. ತಡೆಗೋಡೆ ಎಲ್ಲ ಏನಿಲ್ಲ. ಇದಕ್ಕೆ ಬೇಕಾಬಿಟ್ಟಿಯಾಗಿ ಅವೈಜ್ಞಾನಿಕ ಕಾಮಗಾರಿ ಮಾಡ್ತಾರೆ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇನ್ನಾದ್ರೂ ಈ ಕಾಮಗಾರಿಯನ್ನ ಸರಿ ಮಾಡಬೇಕು. ರೈತರಿಗೆ ಇಲ್ಲಿ ಅಂತಾರೆ ವರವಾಗಿ ಕಾಡಬೇಕಾಗಿದ್ದು ಶಾಪವಾಗಿ ಕಾಡಬಾರ್ದು. ಈ ಸಂಪಟ್ಟಂಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ಇಲ್ಲಿ ಅಂದ್ರೆ ಯಾವ ರೈತರು ಇವತ್ತು ಜಮೀನು ಕಳ್ಕೊಂಡ್ರೆ ಅವರಿಗೆ ಪರಿಹಾರ ಕೊಡಬೇಕು ಅನ್ನೋದು ಅನ್ನದಾತನ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲಗಪ್ಪ, TV5 ಹುಬ್ಬಳ್ಳಿ.